ಬರ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ? ಸಿಂಗಲ್ 95? ಇವು ಸಿಂಗಲ್ 65? ಇವು ಅವು 82 ಹೇಳ್ತೀನಿ. 82? ಯಾವ ಗೌಡ್ರೆ? ಸಿದ್ರಬೆಟ್ಟ, ಕೊಟ್ಟಗೆರೆ ತಾಲೂಕು. ಇನ್ನೊಂದು 2-3 ದಿನ ಇರುತ್ತಾ ಜಾತ್ರೆ? ಮಂಗಳವಾರ ಇರುತ್ತೆ ಅಲ್ವಾ? ನೋಡ್ರ ಏನು ಬೆಲೆ ಕಟ್ಟಿದ್ದೀರಾ? ಬೆಲೆ ಇದು 180 ಹೇಳ್ತೀನಿ. 1,80,000. ಅಲ್ಲೂ ಎರಡಲ್ಲು. ಯಾವ ಗೌಡ್ರೆ? ಸ್ವಾಮಿ ಮಲ್ಲಕಾವು ಅಂದರೆ ತಾಲೂಕು? ಕೊಡಗೆರೆ ತಾಲೂಕು. ಬೇಸಾಯ ಮಾಡಿದ್ದೀರಾ? ಮಾಡಿದ್ದೀನಿ ಸ್ವಾಮಿ. ಮತ್ತೆ ಮನೆ ಮುಂದೆ ಹಳ್ಳಿ ಕಾರ್ ತಳಿ ಇರುತ್ತಾ? ಹಳ್ಕರದಲ್ಲಿ ಇದ್ದೇನೆ ಅಲ್ವಾ? ಮನೆ ಮುಂದೆ ಹಳ್ಳಿ ಕಾರ್ ಹಸ ಇಟ್ಕೋಬೇಕು. ನಾಟಿ ಹಸ ಇಟ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗುತ್ತೆ. ಖಂಡಿತ ಅಲ್ವಾ? ಹಳ್ಳಿ ಕಾರ್ ಬೆಳೆಸ್ಬೇಕು ಉಳಿಸ್ಬೇಕು ಅಂದ್ರೆ ಹಳ್ಳಿ ಕಾರ್ ಹಸನ ಮನೆ ಮುಂದೆ ಇಟ್ಕೊಂಡ್ಬಿಟ್ರೆ. ಹೌದಾ? 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 ಏನ್ ಬೆಲೆ ಕಟ್ಟಿರಿ ಇದು? ಅವು 175. 1,75,000. ಅಂದ್ರೆ ಒಂದು ಹಳ್ಳಿ ಕಾರ್ ಹಸ ಮನೆ ಮುಂದಿದ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ? ನೀವು ದೇಸಿ ಹಸುನು ಇಟ್ಕೊಳ್ಳಿ, ಸೀಮೆ ಹಸುನು ಇಟ್ಕೊಳ್ಳಿ, ನೀವು ಇದು ಸಹ ಇಟ್ಕೋಬೇಕು ನೀವು ಅಲ್ವಾ? ನಾಟಿ ಹಸ ಇಟ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗುತ್ತೆ. ಸಂತತಿ ಉತ್ಪತ್ತಿ ಆಗುತ್ತೆ. ಹೌದಾ? ಆಗಲಿ ಸರ್, ಒಳ್ಳೇದಾಗಲಿ. ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು, ಮುಂದಿನ ಪೀಳಿಗೆ ಜೋಪಾನಾಗಿ ಇಟ್ಕೋಬೇಕು. ಇದರ ವಿಶೇಷ ಗುಣ ಏನು ಗೊತ್ತಾ? ವ್ಯವಸಾಯದ ಬದುಕಕ್ಕೆ ಯಾವತ್ತೂ ಆಯಾಸ ಪಡಲ್ಲ ಅಲ್ವಾ? ಹಂಗಾಗಿ ನಮ್ಮ ತುಮಕೂರು ಜಯನಗರ ವ್ಯವಸಾಯದ ಬದುಕಿಗೆ ಆಯಾಸ ಪಡಲ್ಲ. ರೈತರ ಜೀವನಾಡಿ, ರೈತರ ಬೆನ್ನೆಲುಬು, ರೈತರ ಉಸಿರು, ರೈತರ ಪ್ರಜ್ಞೆ, ರೈತರ ಆತ್ಮ ಅಂತ ಕಡೆ ಹೇಳ್ಬೋದು ನಾವು. ಏನಂತೀರಾ? ಅಲ್ವಾ? ಹಾಗಾಗಿ ನಾವು ಮುಂದಿನ ಪೀಳಿಗೆಗೆ ನಾವು ಜೋಪಾನಾಗಿ ಇಟ್ಕೋಬೇಕು ಅಲ್ವಾ? ನಾವೆಷ್ಟೇ ಆಧುನಿಕತೆ ಆದರೂ ಸಹ ಈ ಪರಂಪರೆಯಿಂದ ಬಂದಿರುವಂಥ ಬಳುವಳಿನ ನಾವು ಜೋಪಾನಾಗಿ ಇಟ್ಕೋಬೇಕು ಅಲ್ವಾ?